ಹಲೋ ಎಲ್ಲರಿಗೂ ನಮಸ್ಕಾರ. ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವಿನ 5 T20 ಸರಣಿ ಪಂದ್ಯಗಳಿಗಾಗಿ ಇದೀಗ ತಾನೇ ಐಸಿಸಿದವರು ನಮ್ಮ ಭಾರತ ತಂಡವನ್ನ ಪ್ರಕಟ ಮಾಡಿದ್ರು. 15 ಪ್ಲೇಯರ್ಸ್ ಗಳನ್ನ ಒಳಗೊಂಡಂತ ಒಂದು ಟೀಮ್ ಅನ್ನ ಅನೌನ್ಸ್ಮೆಂಟ್ ಮಾಡ್ಯಾರ. ಯಾವ ಪ್ಲೇಯರ್ಸ್ ಗಳು ಈ ಒಂದು ಸ್ಕ್ವಾಡ್ ಒಳಗ ಅದಾರ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದೊಳಗ ತಿಳ್ಕೊಂಬರಮಂತ. ಅದಕ್ಕಿಂತ ಮೊದಲ ನೀವೇನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೆಚ್ಚಿನ ಅಪ್ಡೇಟ್ಸ್ ಗಳನ್ನ ಈ ಒಂದು ಚಾನಲ್ ಮೂಲಕ ನಿಮಗೆ ತಿಳಿಸೋದಕ್ಕ ಪ್ರಯತ್ನವನ್ನ ಮಾಡ್ತೀನಿ. ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವಂಗ ಓಡಿಐ ಸರಣಿ ಪಂದ್ಯಗಳು ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯತೈತಿ. ಮೊನ್ನೆ ನವೆಂಬರ್ 30ನೇ ತಾರೀಕಿಗೆ ಸ್ಟಾರ್ಟ್ ಆಗೈತಿ. ನಾಳೆ ಡಿಸೆಂಬರ್ 6ನೇ ತಾರೀಕಿಗೆ ಮೂರು ಓಡಿಐ ಸರಣಿ ಪಂದ್ಯಗಳು ಇಲ್ಲಿ ಮುಕ್ತಾಯ ಆಗ್ತಾವ. ಈಗ ಆಲ್ರೆಡಿ ನಮ್ಮ ಭಾರತ ತಂಡ ಒಂದು ಪಂದ್ಯವನ್ನ ಗೆದ್ಕೊಂಡಾರ. ಇನ್ನು ಎರಡನೇ ಪಂದ್ಯ ಈಗ ನಡೆಯತೈತಿ. ಈ ಒಂದು ಪಂದ್ಯವನ್ನ ಯಾವ ಟೀಮ್ ಗೆಲ್ತೈತಿ ಅನ್ನುವಂಥದ್ದನ್ನ ನೋಡ್ಬೇಕ. ಈಗ ಈ ಒಂದು T20 ಸ್ಕ್ವಾಡ್ ಒಳಗ ಯಾವ್ಯಾವ ನಮ್ಮ ಭಾರತ ತಂಡದ ಪ್ಲೇಯರ್ಸ್ ಗಳು ಸ್ಥಾನವನ್ನ ಪಡ್ಕೊಂಡವ ಅನ್ನುವಂಥದ್ದನ್ನ ನೋಡೋದಾಯ್ತಂದ್ರ, ಒಂದೇ ಪ್ಲೇಯರ್ ಸೂರ್ಯಕುಮಾರ್ ಯಾದವ್, ಇವರು ಕ್ಯಾಪ್ಟನ್ ಆಗಿ ಇದ್ದೇ ಇರ್ತಾರ. ಇಲ್ಲಿ ಒಂದು ಖುಷಿಯ ವಿಚಾರ ಏನಪ್ಪಾ ಅಂದ್ರ, ಇಂಜುರಿ ಆಗಿದ್ದಂತ ಶುಭ್ಮನ್ ಗಿಲ್ ಮತ್ತೆ ಈ ಕಡೆ ಹಾರ್ದಿಕ್ ಪಾಂಡ್ಯ ಎರಡೂ ಪ್ಲೇಯರ್ಸ್ ಗಳು ಈ ಒಂದು T20 ಸರಣಿ ಪಂದ್ಯಕ್ಕೆ ಕಂಬ್ಯಾಕ್ ಮಾಡ್ಕೊಂಡವ. ಇದು ನಮ್ಮ ಭಾರತ ತಂಡಕ್ಕೆ ಒಂದು ಖುಷಿಯ ವಿಚಾರ ಅಂತ ಹೇಳಿ ಹೇಳ್ಬೋದು. ಶುಭ್ಮನ್ ಗಿಲ್ ಅವರು ಮೊನ್ನೆ ಓಡಿಐ ಸರಣಿ ಪಂದ್ಯಗಳಿಗಾಗಿ ಟೀಮ್ ಅನ್ನು ಅನೌನ್ಸ್ಮೆಂಟ್ ಮಾಡುವಂತ ಸಂದರ್ಭದೊಳಗ ಇಂಜುರಿ ಆಗ್ಯಾರ ಅನ್ನುವಂತ ಒಂದು ಅಪ್ಡೇಟ್ ಇತ್ತು. ಅವರು ಇಂಜುರಿಯಿಂದ ಕಂಬ್ಯಾಕ್ ಆಗ್ಯಾರ. ಇವ್ರು ಏನಾದ್ರು ಇಂಜುರಿ ಆಗಿರ್ಬೇಕಪ್ಪ ಅಂದ್ರೆ ಈಗ KL ರಾಹುಲ್ ಅವರ ಬದಲಿಗೆ ಈ ಒಂದು ಓಡಿಐ ಸರಣಿ ಪಂದ್ಯದೊಳಗ ನಮ್ಮ ಭಾರತ ತಂಡವನ್ನ ಇವರೇ ಕ್ಯಾಪ್ಟನ್ ಆಗಿ ಮುನ್ನಡೆಸ್ತಿದ್ರು. ಇವರು ಇಂಜುರಿ ಆಗಿರುವ ಕಾರಣದಿಂದಾಗಿ ಈಗ KL ರಾಹುಲ್ ಅವರಿಗೆ ಕ್ಯಾಪ್ಟನ್ಸಿಯನ್ನ ಕೊಟ್ಟಾರೆ. ಇನ್ನು ಹಾರ್ದಿಕ್ ಪಾಂಡ್ಯ, ಇವ್ರಿಗೂ ಕೂಡ ಇಂಜುರಿ ಆಗಿತ್ತು. ಇವರು ಕೂಡ ಮತ್ತೆ ನಮ್ಮ ಭಾರತ ತಂಡಕ್ಕೆ ಈ ಒಂದು T20 ಕ್ರಿಕೆಟ್ಗೆ ಕಂಬ್ಯಾಕ್ ಅನ್ನ ಮಾಡ್ಕೊಂಡಾರ ಅಂತೇಳಿ ಹೇಳ್ಬೋದು. ಇನ್ನು ಸಂಜು ಸ್ಯಾಮ್ಸನ್ ಆಯ್ಕೆ ಆಗ್ಯಾರ. ಅಭಿಷೇಕ್ ಶರ್ಮಾ, ವರುಣ್ ಚಕ್ರವರ್ತಿ, ತಿಲಕ್ ವರ್ಮಾ, ಶಿವಮ್ ದುಬೆ, ಅಕ್ಷರ್ ಪಟೇಲ್, ಜಿತೇಶ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ, ವಾಷಿಂಗ್ಟನ್ ಸುಂದರ್, ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್ ಮತ್ತ ಕುಲ್ದೀಪ್ ಯಾದವ್, ಈ 15 ಪ್ಲೇಯರ್ಸ್ ಗಳು ನಮ್ಮ ಭಾರತ ತಂಡದಿಂದ ಈಗ ಈ 5 T20 ಸರಣಿ ಪಂದ್ಯಗಳಿಗಾಗಿ ಆಯ್ಕೆ ಆಗ್ಯಾರ. ಈಗ ಏನು ಆಸ್ಟ್ರೇಲಿಯಾ ವಿರುದ್ಧ ಏನೋ ಆಡಿದ್ರು ಅದೇ T20 ಸ್ಕ್ವಾಡ್ ಇಲ್ಲಿ ಬಂದೈತೆ ಅಂತ ಹೇಳಿ ಹೇಳ್ಬೋದು. ಆದ್ರೆ ಹಾರ್ದಿಕ್ ಪಾಂಡ್ಯ ಅವರು ಆ ಒಂದು ಸ್ಕ್ವಾಡ್ ಒಳಗ ಇರ್ಲಿಲ್ಲ. ಇಲ್ಲಿ ರಿಂಕು ಸಿಂಗ್ ಅವರನ್ನ ಹೊರಗಡೆ ತೆಗೆದ ಈಗ ಹಾರ್ದಿಕ್ ಪಾಂಡ್ಯ ಅವರಿಗೆ ಸ್ಥಾನವನ್ನ ಕೊಟ್ಟಾರ ಅಂತ ಹೇಳಿ ಹೇಳ್ಬೋದು. ಈ ಒಂದು ಬದಲಾವಣೆಯನ್ನ ಬಿಟ್ರಪ್ಪ ಅಂದ್ರೆ ಆಸ್ಟ್ರೇಲಿಯಾ ವಿರುದ್ಧ ಯಾವ ಟೀಮ್ ಅಲ್ಲಿ ಅನೌನ್ಸ್ಮೆಂಟ್ ಆಗಿತ್ತು ಅದೇ ಒಂದು ಟೀಮ್ ಅನ್ನ ಇಲ್ಲಿ ಸೌತ್ ಆಫ್ರಿಕಾ ವಿರುದ್ಧದ ಈ 5 T20 ಸರಣಿ ಪಂದ್ಯಗಳಿಗೂ ಕೂಡ ಮುನ್ನಡೆಸಾಕತ್ತಾರ ಅಂತ ಹೇಳಿ ಹೇಳ್ಬೋದು. ಇನ್ನು ಸದ್ಯದ ಮಟ್ಟಿಗೆ ನಮ್ಮ ಭಾರತ ತಂಡದಿಂದ ಈ ಒಂದು ಓಡಿಐ ಸರಣಿ ಪಂದ್ಯದೊಳಗಂತೂ ಸೌತ್ ಆಫ್ರಿಕಾ ವಿರುದ್ಧ ಭರ್ಜರಿ ಆದಂತಹ ಪ್ರದರ್ಶನ ಬರತೈತಿ. ಅಲ್ಲಿ ವಿರಾಟ್ ಕೊಹ್ಲಿ ಅವರಂತೂ 100 ಮ್ಯಾಗ 100 ಹೊಡೆಯಾಗತ್ತಾರ. ಇವತ್ತ ನೋಡಿ ವಿರಾಟ್ ಕೊಹ್ಲಿ ಅವ್ರದ್ದು ಕೂಡ ಸೆಂಚುರಿ ಕಂಪ್ಲೀಟ್ ಆಯ್ತು. ಆ ಕಡೆ ರುತುರಾಜ್ ಗಾಯಕ್ವಾಡ್ ಅವ್ರದ್ದು ಕೂಡ ಸೆಂಚುರಿ ಕಂಪ್ಲೀಟ್ ಆಯ್ತು. ಒಂದು ಒಳ್ಳೆ ಅದ್ಭುತವಾದಂತ ಪ್ರದರ್ಶನ ಅಂತೂ ಈಗ ನಮ್ಮ ಓಡಿಐ ಸರಣಿ ಪಂದ್ಯದೊಳಗ ನಮ್ಮ ಭಾರತ ತಂಡದಿಂದ ಬರತೈತಿ. ಅದೇ ಒಂದು ಒಳ್ಳೆ ಅದ್ಭುತವಾದಂತ ಪ್ರದರ್ಶನ ನಮ್ಮ T20 ಸ್ಕ್ವಾಡ್ ಇಂದ ಬರಲಿ ಅನ್ನುವಂಥದ್ದ ಎಲ್ಲರ ಆಶೆ ಆಗಿರ್ತೈತಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಬರ್ರಿ. ಇವತ್ತ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವಿನ ಎರಡನೇ ಓಡಿಐ ಸರಣಿ ಪಂದ್ಯ ನಡೆಯತೈತಿ. ಈ ಒಂದು ಪಂದ್ಯದೊಳಗ ಯಾವ ತಂಡ ಗೆಲ್ಲಬಹುದು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಳಗ ಸಿಗುಮಂತ. ನಮಸ್ಕಾರ.